ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚಾಂದಿನಿ ಗೌಡ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಅಷ್ಟು ಸೂಪರ್ ಆಗಿದ್ದೀನಿ. ಸೊ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ವ್ಲಾಗ್ ನೋಡೋಕ್ಕಿಂತ ಮುಂಚೆ ಗೊತ್ತಲ್ಲ, ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ತಮ್ಲೈನ್ ನೋಡಿ ಗೊತ್ತಾಗಿರುತ್ತೆ ಇವತ್ತಿನ ವ್ಲಾಗಲ್ಲಿ ಏನಿರುತ್ತೆ ಅಂತ ಅಂದ್ಬಿಟ್ಟು. ಇವತ್ತು ಅಮ್ಮ ಒಂದು ಪಾಪುಗೆ ಪುಟಾಣಿ ಗಿಫ್ಟ್ ಕೊಟ್ಟಿದ್ರು. ಸೊ ಅದನ್ನು ಶೇರ್ ಮಾಡ್ಕೊಂಡಿದ್ದೀನಿ, ಅದನ್ನ ಹೇಗೆ ಮಾಡಿದ್ವಿ ಅಂತ ಅಂದ್ಬಿಟ್ಟು. ಇನ್ನೊಂದು ನಮ್ಮನೆ ಒಂದು ಪುಟ್ಟು ಲಕ್ಷ್ಮೀ ಪೂಜೆ, ಅದು ತುಂಬ ಕ್ಲಿಪ್ಪಿಂಗ್ಸ್ ಇಲ್ಲ, ಎಲ್ಲ ಒಂದು 10 to 15 ಸೆಕೆಂಡ್ ಇರ್ಬೋದು. ಅದನ್ನು ಆ್ಯಡ್ ಮಾಡಿದ್ದೀನಿ. ಆಮೇಲೆ ಇವಾಗ ನಮ್ಮನೆ ಗಾರ್ಡನ್ ಹೇಗಿದೆ ಅನ್ನೋದು ಮಾಡಿದ್ದೀನಿ. ಆ್ಯಂಡ್ ಪಾಪು ಫೀಡಿಂಗ್ ಬಾಟಲ್ದು ಹೇಳಿದ್ದೀನಿ. ಸೊ ಹೀಗೆ ಇವತ್ತಿನ ವ್ಲಾಗ್ ಚೆನ್ನಾಗಿರುತ್ತೆ. ಯಾರೂ ಮಿಸ್ ಮಾಡ್ದಲೇ ಫುಲ್ಲು ವ್ಲಾಗ್ ವಾಚ್ ಮಾಡಿ. ಆ್ಯಂಡ್ ಹೇಗೆ ಅನ್ನಿಸ್ತು ಏನು, ಆ್ಯಂಡ್ ನಿಮ್ದೇನಾದರೂ ಒಪಿನಿಯನ್ ಇದ್ದರೆ ನನಗೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ನಿಮ್ದೇನಾದ್ರು ಕ್ವಶನ್ಸ್ ಇದ್ರೂ ನನಗೆ ಕಮೆಂಟಲ್ಲಿ ಕೇಳಿ. ಬಿಕಾಸ್ ನನಗೆ ಇವಾಗ ಐಡಿಯಾನೇ ಇಲ್ಲ ಏನು ವ್ಲಾಗ್ ಮಾಡೋದು ಅಂತ. ನಾನು ಫುಲ್ ಟೈಮು ನಮ್ಮ ಪಾಪು ಜೊತೆನೇ ಕಳೆದು, ಹಾಗಾಗಿ ನನಗೆ ಏನು ಮಾಡೋದ ಅನ್ನೋದೇ ತಲೆಗೋಡಲ್ಲ. ಯಾವಾಗಾದ್ರೂ ನೆನಪಾಗಿದ್ದ ತಕ್ಷಣ ಅಯ್ಯೋ ತುಂಬ ದಿನ ಆಯ್ತಲ್ಲ ಒಂದು ವ್ಲಾಗ್ ಹಾಕೋಣ ಅನ್ನೋದು, ಆಮೇಲೆ ರೆಕಾರ್ಡ್ ಮಾಡೋದು ಈ ಥರ ಆಗ್ತಾ ಇದೆ. ಸೊ ನಿಮಗೆ ಏನು ಇಂಟ್ರೆಸ್ಟ್ ಇದೆ ಅದು ನನಗೆ ಕಮೆಂಟ್ ಮಾಡಿದ್ರೆ ಅದ್ರ ಪ್ರಕಾರ ನಾನು ವ್ಲಾಗ್ ಮಾಡ್ತೀನಿ. ಸೊ ಫ್ರೆಂಡ್ಸ್, ನಾನು ತೋರಿಸ್ತಿರೋದು ಲವ್ಲಾಪ್ ಅವರ ಅಡೋರ್ ಎಲೆಕ್ಟ್ರಿಕ್ ಬ್ರೆಸ್ಟ್ ಪಂಪ್. ನೀವು ಮಾಮ್ಗಳಿಗೆ ಒನ್ ಆಫ್ ದಿ ಬೆಸ್ಟ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಇದನ್ನೆಲ್ಲ ಫಿಟ್ ಮಾಡೋಕ್ಕಿಂತ ಮುಂಚೆ ಮೊದಲು ಚೆನ್ನಾಗಿ ಇದನ್ನು ಬಿಸಿನೀರಲ್ಲಿ ವಾಶ್ ಮಾಡ್ಕೋಬೇಕು ನೀವು. ಫಸ್ಟ್ ನಾನು ಇದರಲ್ಲಿ ಯಾವ್ಯಾವ ಕಂಟೆಂಟ್ಸ್ ಇದೆ ಅಂತ ಹೇಳ್ತೀನಿ. ಇವಾಗ ನಾನು ತೋರಿಸ್ತಿರೋದು ಬ್ರೆಸ್ಟ್ ಪಂಪ್ ಬಾಡಿ. ಇದರಲ್ಲಿ ಸಿಲಿಕಾನ್ ಟ್ಯೂಬ್ ಇರುತ್ತೆ ಅಂಡ್ ಇದರಲ್ಲಿ ಕ್ಯಾಪ್ ರೀತಿಯಲ್ಲಿ ಸಿಲಿಕಾನ್ ಡೈಫ್ರಮ್ ಇರುತ್ತೆ. ಅಂಡ್ ಅದ್ರದ್ದೇ ಎಕ್ಸ್ಟ್ರಾ ಒಂದು ಬೇರು ಕೊಟ್ಟಿರ್ತಾರೆ. ಅಂಡ್ ಬ್ರೆಸ್ಟ್ ಪಂಪ್ ಬಾಡಿಗೆ ಅಟ್ಯಾಚ್ ಆಗಿ ಒಂದು ಮಸಾಜು ಕುಷನ್ ಇರುತ್ತೆ. ಅಂಡ್ ಯಾವುದೇ ಡಸ್ಟ್ ಹೋಗಬಾರ್ದು ಅಂತ ಇದಕ್ಕೆ ಒಂದು ಡಸ್ಟ್ ಕ್ಯಾಪ್ ಅನ್ನು ಕೊಟ್ಟಿರ್ತಾರೆ. ಸೊ ಇದು ತುಂಬಾ ಸಾಫ್ಟ್ ಇರುತ್ತೆ ಅಂಡ್ ನಮಗೆ ಯಾವುದೇ ತರ ಹರ್ಟ್ ಆಗಲ್ಲ, ಕಂಫರ್ಟಬಲ್ ಫೀಲ್ ಕೊಡುತ್ತೆ. ಸೊ ಇಷ್ಟು ಮೊದಲೇ ಅಟ್ಯಾಚ್ ಆಗಿ ಬಂದಿರುತ್ತೆ. ಅಂಡ್ ಇದನ್ನ ಆಪರೇಟ್ ಮಾಡೋಕ್ಕೆ ಎಲೆಕ್ಟ್ರಿಕಲ್ ಯೂನಿಟ್ ಕೊಟ್ಟಿರ್ತಾರೆ. ಇದರಲ್ಲಿ ಸ್ಕ್ರೀನ್ ಟಚ್ ಡಿಸ್ಪ್ಲೇ ಇರುತ್ತೆ. ಡಿಸ್ಪ್ಲೇ ಅಲ್ಲಿ ಪವರ್ ಆಫ್ ಆನ್ ಕೀ ಇರುತ್ತೆ ಅಂಡ್ ಮೋಡ್ ಕನ್ವರ್ಷನ್ ಕೀ ಇರುತ್ತೆ ಅಂಡ್ ಎಕ್ಸ್ಪ್ರೆಸ್ ಇನ್ಹಾನ್ಸ್ಮೆಂಟ್ ಕೀ ಇರುತ್ತೆ ಅಂಡ್ ಎಕ್ಸ್ಪ್ರೆಸ್ ವೀಕಿಂಗ್ ಕೀ. ಅಂದ್ರೆ ಇದು ಬ್ರೆಸ್ಟ್ ಮಿಲ್ಕ್ ಇಂಟೆನ್ಸಿಟಿನ ಕಡಿಮೆ ಜಾಸ್ತಿ ಮಾಡೋ ಮೋಡ್. ಅಂಡ್ ಇದನ್ನ ಬ್ಯಾಟ್ರಿ ಚಾರ್ಜ್ ಮಾಡಕ್ಕೆ ಒಂದು ಪವರ್ ಅಡಾಪ್ಟರ್ ಕೊಟ್ಟಿರ್ತಾರೆ. ಸೊ ನಾನು ಇವಾಗ ಫಿಕ್ಸ್ ಮಾಡ್ತಿದ್ದೀನಲ್ಲ, ಆ ತರ ಎಲೆಕ್ಟ್ರಿಕ್ ಯೂನಿಟ್ಗೂ ಮತ್ತೆ ನಾವು ಬ್ರೆಸ್ಟ್ ಪಂಪ್ ಬಾಡಿಗೂ ಅಟ್ಯಾಚ್ ಮಾಡ್ಕೋಬೇಕು. ಅಂಡ್ ನಿಮಗೆ ಕನ್ಫ್ಯೂಷನ್ ಆಗಬಾರ್ದು ಅಂತ ಯೂಸರ್ ಮ್ಯಾನ್ಯುಯಲ್ ಕೊಟ್ಟಿರ್ತಾರೆ. ಅದನ್ನ ನೋಡ್ಕೊಂಡು ನೀವು ಸ್ಟೆಪ್ ಬೈ ಸ್ಟೆಪ್ ಇದನ್ನ ಫಿಕ್ಸ್ ಮಾಡ್ಕೊಂಡು ಯೂಸ್ ಮಾಡಬಹುದು. ಸೊ ನಾನು ಹೇಳ್ದಂಗೆ ಇವಾಗ ನಾನು ಪ್ಲಸ್ ಆನ್ ಮಾಡಿಕೊಂಡು ಇದ್ರದ್ದು ಎನ್ಹಾನ್ಸ್ಮೆಂಟ್ನ ನಾನು ಜಾಸ್ತಿ ಮಾಡ್ತಾ ಇದ್ದೀನಿ. ಸೊ ಇದು 9ವರೆಗೂ ಇರುತ್ತೆ ಆ್ಯಂಡ್ ಇದರಲ್ಲಿ ಪಂಪ್ ಆಗ್ತಿರೋದು ನೀವು ನೋಡ್ಬೋದು. ಸೇಮ್ ನಾವು ಬೇಬಿಗೆ ಹೇಗೆ ಫೀಡ್ ಮಾಡ್ತೀವಿ ಹಾಗೆ ಫೀಲ್ ಇರುತ್ತೆ, ಯಾವುದೇ ಪೇಯ್ನ್ ಇರಲ್ಲ. ಸೊ ಹೀಗೆ ಆ ಬ್ರೆಸ್ಟ್ ಮಿಲ್ಕ್ ಎಲ್ಲ ಪಂಪ್ ಆದಮೇಲೆ ಇದಕ್ಕೆ ಎಕ್ಸ್ಟ್ರಾ ಒಂದು ಕ್ಯಾಪ್ ಕೊಟ್ಟಿರ್ತಾರೆ, ನಿಪ್ಪಲ್ ಕೊಟ್ಟಿರ್ತಾರೆ. ಅದನ್ನ ಅಟ್ಯಾಚ್ ಮಾಡಿಕೊಂಡು ಬಾಟಲ್ಗೆ ಫಿಕ್ಸ್ ಮಾಡಿಕೊಂಡು ನೀವು ಬೇಬಿಗೆ ಫೀಡ್ ಮಾಡ್ಬೋದು. ನಾನು ಹೇಳ್ದಂಗೆ ಒನ್ ಆಫ್ ದಿ ಬೆಸ್ಟ್ ಪ್ರಾಡಕ್ಟ್ ಇದು, ಎಲ್ಲ ಮದರ್ಸಿಗೂ ಬೇಕೇ ಬೇಕು. ಸೊ ಯಾರು ಮಿಸ್ ಮಾಡ್ಕೊಬೇಡಿ. ಈ ಪ್ರಾಡಕ್ಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ನೀವು ಮಾಮ್ಗಳು ಯಾರು ಮಿಸ್ ಮಾಡ್ದಲೆ ಮಸ್ಟ್ ಇದನ್ನ ಬೈ ಮಾಡಿ. ಸೊ ಫ್ರೆಂಡ್ಸ್, ನಿಮಗೆಲ್ಲ ಹೇಳಿದೆ ನಾನು, ಅಮ್ಮ ಒಂದು ಪುಟಾಣಿ ಗಿಫ್ಟ್ ಕೊಟ್ಟಿದ್ದಾರೆ ಪಾಪುಗೆ, ಫಸ್ಟ್ ಗೋಲ್ಡ್ ಗಿಫ್ಟ್ ಅಂತ. ಸೊ ಇದೇ ಅದು ಏನಂದರೆ ಗೋಲ್ಡ್ ಬೀಡ್ಸ್ ಕೊಡಿಸಿದ್ದಾರೆ. ಯೂಶಲಿ ಫಸ್ಟ್ ನನಗೆ ಥಾಟ್ ಇದ್ದಿದ್ದು ಬ್ರೇಸ್ಲೆಟು ಇಲ್ಲ ಒಂದು ಕಡ ಹಾಕಬೇಕು ಅಂತ. ಬಟ್ ಅದು ಕಪ್ಪು ಮಾಡಿದ್ದು ಬ್ರೇಸ್ಲೆಟ್ ಬರುತ್ತಲ್ಲ, ಸೊ ಅದು ಇವಾಗೆಲ್ಲ ಗೊತ್ತು, ಎಲ್ಲಿ ಮಿಸ್ ಆಗುತ್ತೋ, ಯಾರು ತೊಗೊತಾರೋ ಫಂಕ್ಷನ್ಸು ಅದು ಇದಿದ್ದಾಗ ಹೇಳೋಕ್ಕಾಗಲ್ಲ. ಸೊ ಒಂದು ಬೆಸ್ಟು ಅಂದರೆ ನಾವೇ ಪೋಣಿಸಿ ಹಾಕಿದ್ರೆ ಗಟ್ಟಿಗಿರುತ್ತೆ ಆ್ಯಂಡ್ ಟೈಟ್ ಆದರೆ ಮತ್ತೆ ಬಿಚ್ಚಿ ಪೋಣ್ಸ್ ಹಾಕ್ಬೋದು, ಅವ್ರು ಡಿಸೈನಾಗಿ ಪೋಣ್ಸ್ ಹಾಕ್ಬೋದು ಅನ್ನೋ ರೀಸನ್ಗೆ ನಾನು ಅಮ್ಮಂಗೆ ಬೀಡ್ಸ್ ಬೇಕು ಅಂದಿದ್ದೆ. ಸೊ ಅಮ್ಮ ಫಸ್ಟ್ ಗೋಲ್ಡು ನಾನೇ ಅವನಿಗೆ ಕೊಡಿಸ್ತೀನಿ ಅಂತ ಅಂದ್ಬಿಟ್ಟು ಇದನ್ನು ಕೊಡಿಸಿದ್ರು. ಸೊ ಫ್ರೆಂಡ್ಸ್, ಫೈನಲಿ ಪೌಂಡ್ಸ್ ಆಯಿತು. ಇದೊಂಥರ ಬ್ರೇಸ್ಲೆಟ್ ಥರ ತುಂಬ ಚೆನ್ನಾಗಿದೆ ಇದು. ಆ್ಯಕ್ಚುಲಿ ಒಳ್ಳೆ ಐಡಿಯಾ. ಆ್ಯಂಡ್ ಪೋಣ್ಸೋಕ್ಕೆ ನಿಜವಾಗ್ಲೂ ತುಂಬ ಪೇಷನ್ಸ್ ಬೇಕು, ಯಾಕಂದರೆ ಥ್ರೆಡ್ಡು ನೋಡಿ ಈ ಥರ ಎಲ್ಲ ಚೂಪು ಮಾಡಿಕೊಂಡು ಪೋಣಿಸಿರೋದು. ಸದ್ಯಕ್ಕೆ ಒಂದೊಂದು ಇದರಲ್ಲಿ ಒಂದು ಸೈಡ್ ಪೋಣಿಸಿದ್ದೀನಲ್ಲ ಅದರಲ್ಲಿ 10 ಮಣಿ ಇದೆ. ಸೊ ಇವಾಗ ಅವನಿಗೆ ಮೇ ಬಿ ಇಷ್ಟೇ ಇರೋದು ಕೈ ಅವನದು, ಇಷ್ಟು ಸಾಕು ಅನಿಸುತ್ತೆ. ಬಟ್ ಹಿಂಗಾರು ಆಗಲಿ ಅಂತ ಎಕ್ಸ್ಟ್ರಾ ಕರಿಮಣಿನ ಪೋಣಿಸಿದ್ದೀನಿ, ನೋಡಬೇಕು. ನಾನು ಹೇಳ್ದಂಗೆ ಇದು ಆ್ಯಕ್ಚುಲಿ ಬೆಸ್ಟ್ ಐಡಿಯಾ.
ಇವಾಗ ನಾವು ಖಡ್ಗ ಏನೋ ತೊಗೊತೀವಿ ಅಂತ ಅಂದ್ಕೊಳ್ಳಿ, ಅದು ಅಷ್ಟೇ ಆರಾಮಾಗೆಲ್ಲ ಬಿಚ್ಕೊಬೋದು. ಇಲ್ಲ ಅದನ್ನು ನಾವು ಟ್ವಿಸ್ಟ್ ಮಾಡ್ತೀವಿ ತಂತಿನ ಹಾಕಿ ಅಂತ ಅಂದ್ರೂ ಮಗುದು ಕೈ ಅಂದರೆ ಸೈಜು ಒಂದೇ ಥರ ಇರಲ್ಲ, ಮಂತ್ಲಿ ಗ್ರೋತ್ ಆಗ್ತಾ ಇರ್ತಾರೆ. ಹಾಗಾಗಿ ಅದು ಮತ್ತೆ ಅದನ್ನ ಮುರಿಸೋದು ಅವೆಲ್ಲ ರಿಸ್ಕ್ ಅಲ್ವಾ. ಈ ಥರ ನಾವು ಡಿಸೈನ್ ಬೀಡ್ಸ್ ತೊಗೊಂಡ್ರೆ ಆರಾಮಾಗಿ ನಾವು ಯಾವ ಥರ ಬೇಕು ಆ ಥರ ಇದನ್ನು ಪೋಣಿಸ್ಕೊಬೋದು. ಇದ್ರ ಮಧ್ಯೆ ಸಕ್ಕರೆ ಮಣಿ ಅಂತ ಬರುತ್ತೆ, ಇನ್ನು ಮಿಡಲ್ ಈ ಬ್ಲ್ಯಾಕ್ ಕಲರ್ ಇದೆಯಲ್ಲ ಇದ್ರ ಮಿಡಲಲ್ಲಿ ನಾವು ಸಕ್ಕರೆ ಮಣಿ ಅಂತಲೂ ಪೋಣಿಸ್ಬೋದು. ಸೊ ಸದ್ಯಕ್ಕೆ ಹಿಂಗೆ ಪ್ಲೇನ್ ಸಾಕು ಅಂತ ನಾನು ಮಾಡಿದ್ದೀನಿ. ನೆಕ್ಸ್ಟ್ ಇವನಿಗೆ ಟೈಟ್ ಆಗುತ್ತಲ್ಲ ಆವಾಗ ತೆಗೆದು ಮತ್ತೆ ಬೇರೆ ಥರ ಏನಾದರೂ ಡಿಸೈನ್ ಬೇಕಿದ್ರೆ ನಾನು ಆ ಥರ ಮಾಡ್ಕೊತೀನಿ. ಆ್ಯಂಡ್ ತುಂಬ ಟೈಮು ಇದನ್ನು ನಾವು ಯೂಸ್ ಮಾಡ್ಬೋದು. ಅವನಿಗೆ ಹಾಕಿ ಬೋರ್ ಆದಮೇಲೆ ನಾನು ಬೇಕಿದ್ರೆ ಹಾಕ್ಕೋಬೋದು. ನನಗೂ ಎಷ್ಟು ಚೆನ್ನಾಗಿ ಕಾಣ್ತಿತ್ತು, ನಾನು ಇದನ್ನು ಹಾಕ್ಕೊಂಡು ನೋಡಿದೆ. ನನ್ನ ಕಡೆಯಿಂದ ಬೆಸ್ಟ್ ಐಡಿಯಾ ಇದು. ನೀವು ಹೊರಗಡೆ ಮಗುದು ಖಡ್ಗ ಅವರು ಬ್ರೇಸ್ಲೈಟಿಂಗ್ ತೊಗೊಳೋದ್ಕಿಂತ ನಿಮಗೇನಾರ ಗೋಲ್ಡಿಂದ ಏನಾರು ಹಾಕ್ಬೇಕನ್ನೋದಿದ್ರೆ ಈ ಥರ ನೀವು ಬೀಡ್ಸ್ನ ತಂದುಬಿಟ್ಟು ನೀವು ಹಾಕೋಬೋದು. ಇದೇ ಡಿಸೈನ್ ಅಂತಲ್ಲ. ಆ್ಯಂಡ್ ನೀವು ಕರಿಮಣಿ ಬೇಡ, ಬರೀ ನಾವು ಗೋಲ್ಡಿಂದೇ ಮಣಿದು ಹಾಕ್ತೀನಿ ಅಂದ್ರೂ ಹಾಕ್ಬೋದು. ಈ ರೇಷ್ಮೆ ದಾರ ಇದೆಯಲ್ಲ, ಇದು ಸಿಲ್ಕ್ ಥ್ರೆಡ್ಡು ತುಂಬ ಸ್ಟ್ರಾಂಗ್ ಇದೆ, ಏನಂದ್ರೂ ಇದು ಕಟ್ಟಾಗಲ್ಲ, ತುಂಬ ಸ್ಟ್ರಾಂಗ್ ಇದೆ. ಮುಂಚೆ ಎಲ್ಲ ನಮ್ಮ ಅಮ್ಮಂದಿರೋ ತಾಳಿ ಸರ ಪೋಣಿಸ್ತಾ ಇದ್ರು, ನಾವು ಅವಾಗ ಹೆಲ್ಪ್ ಮಾಡ್ತಾ ಇದ್ವಿ. ಸೊ ಇದೇ ದರದಲ್ಲಿ ಇಯರ್ ಇಲ್ಲ 2 ವರ್ಷಕ್ಕೆ ಒಂದ್ಸರಿ ಪೋಣಿಸ್ತಾ ಇದ್ದಿದ್ದು, ಅಷ್ಟು ಸ್ಟ್ರಾಂಗ್ ಇರ್ತಿತ್ತು, ಅದೇನು ಕಿತ್ತೋಗ್ತಿರ್ಲಿಲ್ಲ. ಮತ್ತು ಅವ್ರ ಡಿಸೈನು ಅವರು ಏನೋ ಚೇಂಜಸ್ ಇರಲಿ ಮತ್ತು ಬೇರೆ ಥರ ಡಿಸೈನ್ ಮಾಡ್ಕೊಳ್ಳೋ ಅಂತ ಹಿಂಗೆ ಪೋಣಿಸ್ಕೊತಾ ಇದ್ರು. ಆವಾಗ ನಾವು ಜಾಯಿನ್ ಆಗ್ತಿದ್ವಿ. ಸೊ ಸಖತ್ತು ಕಷ್ಟ ಆಗಿ ಅಮ್ಮ, ನಾನು ಲಾಸ್ಟ್ ಟೈಮ್ ನಮ್ಮಮ್ಮ ಅಂದರೆ ಗೋಲ್ಡ್ ಚೈನ್ ಮಾಡಿಸ್ಕೊಳ್ಳೋವಾಗ ಅಮ್ಮ ಹೋಗಮ್ಮ ಸುಸ್ತಾಗೋತಿ, ಯಾವಳು ಪೋಣಿಸ್ತಾಳು ಇಷ್ಟು ಉದ್ದ ಅಂತ ಅಂತಿದ್ದೆ. ಇವಾಗ ಅದ್ರ ಕಷ್ಟ ಗೊತ್ತಾಗ್ತಿದೆ. ಬಟ್ ಮದರ್ ಆದಮೇಲೆ ಪೇಷನ್ಸ್ ತಾನಾಗೆ ಬಂದಿರುತ್ತೆ, ಹಾಗಾಗಿ ಎಲ್ಲರಿಗೂ ಆಗುತ್ತೆ. ಡೋಂಟ್ ವರಿ, ಆರಾಮಾಗಿ ಎಲ್ಲರೂ ಪೋಣಿಸ್ಬೋದು. ಇದೊಂದು ಥ್ರೆಡ್ಡೊಂದು ನಾವು ಸ್ವಲ್ಪ ಶಾರ್ಪಾಗಿ ಮಾಡಿಕೊಂಡ್ರೆ ಸಾಕು, ಆರಾಮಾಗಿ ಇದನ್ನು ಪೋಣಿಸ್ಬೋದು. ಸೊ ನೆಕ್ಸ್ಟು ನನ್ನ ಮಗನ ಕೈಗೆ ಹಾಕ್ಬಿಟ್ಟು ಇದು ಹೆಂಗೆ ಕಾಣುತ್ತೆ ತೋರಿಸ್ತೀನಿ. ಸೊ ಈ ಐಡಿಯಾ ಚೆನ್ನಾಗಿದೆಯಾ ಏನು ನನಗೆ ಕಮೆಂಟ್ ಮಾಡಿ. ಆ್ಯಂಡ್ ಎಷ್ಟು ಗ್ರಾಮ್ ಇದೆ ಅಂತ, ಇದು 2 ಗ್ರಾಮ್ಸ್ ಇದೆ ಮಣಿ. ನಾನಿದು ಆ್ಯಕ್ಚುಲಿ ತುಂಬ 1 ಗ್ರಾಮಿಗೂ ಸಿಗುತ್ತೆ, ಎಷ್ಟಕ್ಕೆ ನೀವು ಕೇಳ್ತೀರ ಅಷ್ಟು ಸಿಗುತ್ತೆ. ನನಗೆ ಸಾಕು, ಇನ್ನು ಚಿಕ್ಕೋನಲ್ವಾ, ಇದೇ ಗಟ್ಟಿಗಿರಲಿ ಅಂತ ಅಂದ್ಬಿಟ್ಟು 2 ಗ್ರಾಮಿಗೆ 2 ಅಂದರೆ 20 ನನಗೆ ಬೀಡ್ಸ್ ಸಿಕ್ಕಿದೆ, ಇದು ಗೋಲ್ಡಿಂದು. ಸೊ ತುಂಬ ಚೆನ್ನಾಗಿದೆ, ಆರಾಮಾಗಿ ನಾವು ಹಾಕ್ಬೋದು. ಸೊ ನೆಕ್ಸ್ಟ್ ವರಮಹಾಲಕ್ಷ್ಮಿ ಹಬ್ಬನ ನಮ್ಮ ಮನೆಯಲ್ಲಿ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಅಂದ್ಬಿಟ್ಟು, ಯೂಶ್ವಲಿ ನಾವು ದೀಪಾವಳಿಗೆ ಬರುತ್ತಲ್ಲ ಧನಲಕ್ಷ್ಮಿ ಹಬ್ಬ, ಸೊ ಆವಾಗ ನಾವು ಲಕ್ಷ್ಮಿ ಕೂರಿಸೋದು ವರ್ಷ ಮಾಡ್ತೀವಿ. ವರಲಕ್ಷ್ಮಿ ಹಬ್ಬನ ಸುಮ್ಮನೆ ಏನಾದರೂ ಹೊಸ ಸ್ಯಾರೀಸ್ ಏನಾದ್ರು ಇದ್ದರೆ ಅದನ್ನ ಇಟ್ಬಿಟ್ಟು ಪೂಜೆ ಮಾಡ್ತೀವಿ. ಸೊ ಈ ಸರಿ ನಾನೇ ಸ್ವಲ್ಪ ರವೆ ಉಂಡೆ ಮತ್ತು ಇನ್ನೊಂದು ಗೋಧಿ ಹಲ್ವಾ ಅಂತ ಬರುತ್ತೆ, ಅದನ್ನು ನೈವೇದ್ಯಕ್ಕೆ ಅಂತ ಮಾಡಿಬಿಟ್ಟು ಪೂಜೆ ಮಾಡಿದ್ವಿ ಸಿಂಪಲ್ಲಾಗಿ. ಆ್ಯಂಡ್ ಈ ವಿಡಿಯೋನ ನಾನು ಯೂಟ್ಯೂಬ್ ಶಾರ್ಟ್ಸಲ್ಲಿ ಹಾಕಿದ್ದೆ. ಆವಾಗ ಪೂಜೆಗಿಟ್ಟಿರೋ ಸ್ಯಾರಿ ನೋಡಿಬಿಟ್ಟು ಯಾರೋ ಕಮೆಂಟ್ ಹಾಕಿದ್ರು, ಸ್ಯಾರಿ ತುಂಬ ಚೆನ್ನಾಗಿದೆ ತೋರಿಸಿ ಅಂತ ಅಂದ್ಬಿಟ್ಟು. ಹಾಗಾಗಿ ಸ್ಯಾರಿ ತೋರಿಸೋಣ ಅಂದ್ಬಿಟ್ಟು ನಾನು ವಿಡಿಯೋ ಮಾಡ್ತಿದ್ದೀನಿ. ಇದು ಏನು ಕಾಸ್ಟ್ಲಿ ಸ್ಯಾರಿ ಏನಲ್ಲ, ನಾರ್ಮಲ್ ಏನೋ ಚೆನ್ನಾಗಿ ಕಾಣಿಸ್ತು ಆನ್ಲೈನಲ್ಲಿ ಅಂತ ಅಂದ್ಬಿಟ್ಟು. ಸುಧಾ ಸಿಲ್ಕ್ ಅಂತ ಬರುತ್ತೆ, ಹಾಸನಲ್ಲಿದೆ ಇದು. ನಾನು ಆನ್ಲೈನಲ್ಲಿ ತರಿಸ್ದೆ. ಸೊ ಇದು ಬ್ಲೌಸ್ ಬರುತ್ತೆ, ಹಿಂದ್ಗಡೆ ಪಲ್ಲು ಇದೆ, ಚೆನ್ನಾಗಿದೆ. ಇದು ಕ್ರೇಪ್ ಮೆಟೀರಿಯಲ್ಲು, ತುಂಬ ಸಾಫ್ಟ್ ಏನಿಲ್ಲ, ಇದರಲ್ಲಿ ಒಂಥರ ಚೆಕ್ಸ್ ಇರೋದ್ರಿಂದ ಸ್ವಲ್ಪ ಚೆನ್ನಾಗಿ ಕೂರುತ್ತೆ ಸ್ಯಾರಿ. ನನಗೆ ಕಾಂಬಿನೇಷನ್ ಇಷ್ಟ ಆಯಿತು. ಇವಾಗ ಟ್ರೆಂಡಿಂಗಲ್ಲಿದೆ ಈ ಕಾಂಬಿನೇಷನ್ನು, ಪಿಂಕು ಮತ್ತು ಒಂಥರ ಲೈಟ್ ಪಿಂಕು, ಪೀಚ್ ಆ್ಯಂಡ್ ಡಾರ್ಕ್ ಪಿಂಕ್ ಕಾಂಬಿನೇಷನಲ್ಲಿ. ಸೊ ತುಂಬ ಚೆನ್ನಾಗಿದೆ. ಆಮೇಲೆ ಇದು ಅಮ್ಮಂಗೆ ಗಿಫ್ಟ್ ಮಾಡೋಣ ಅನ್ನಿಸ್ತು, ಸೊ ಅಮ್ಮಂಗೋಸ್ಕರ ತರಿಸ್ದೆ. ಬಟ್ ಅಮ್ಮ ಅದೇ ಹೊಸ ಸೀರೆ ಇದ್ರದಿಂದ ಪೂಜೆಗೆ ಇದೇ ಸೀರೆನ ಇಟ್ಟು ಪೂಜೆ ಮಾಡಿದ್ರು. ಸೊ ಫ್ರೆಂಡ್ಸ್, ಇವತ್ತು ವೆದರ್ ಯಾಕೋ ತುಂಬ ಚೆನ್ನಾಗಿತ್ತು. ಅಪರೂಪಕ್ಕೆ ನಮ್ಮ ಸೂರ್ಯದೇವರು ಕಾಣಿಸ್ಕೊಂಡಿದ್ದಾರೆ, ಅದಕ್ಕೆ ಹಾಗೇ ಒಂದು ವಿಡಿಯೋ ಮಾಡೋಣ ಅಂತ ಬಂದೆ. ತುಂಬ ದಿನ ಆಗಿತ್ತು ನಾನು ಈ ಗಾರ್ಡನಿಂದು ವಿಡಿಯೋ ಮಾಡ್ದಲೇ. ಏನೇನು ಚೇಂಜಸ್ ಆಗಿದೆ ಅಂತ ತೋರಿಸ್ತೀನಿ. ಈ ಮಳೆಗಾಲ ಬಂತಂದ್ರೆ ಗೊತ್ತಲ್ಲ, ನಮ್ಮ ಮನೇಲಿ ಸ್ವಲ್ಪ ತರಕಾರಿಗಳು ಎಲ್ಲ ಹಾಕೋದು ಜಾಸ್ತಿ. ಹೂವಿನ ಗಿಡ ಎಲ್ಲ ಆಲ್ಮೋಸ್ಟ್ 2 ಮಂತ್ಸ್ ಬ್ಯಾಕೆ ಎಲ್ಲ ಕಟ್ ಮಾಡಿದ್ರು, ಈಗೆಲ್ಲ ಚೆನ್ನಾಗಿ ಚಿಗುರ್ಕೊಳ್ತಾ ಇದೆ. ಸೊ ಸ್ವಲ್ಪ ತರಕಾರಿಗಳು ಹಾಕಿದ್ರು,
ಅದು ಎಷ್ಟು ಬೇಗ ಬಂದಿದೆ ಗೊತ್ತಾ ಈ ಬೀನ್ಸ್ ಎಲ್ಲ. ನನಗಂತೂ ಇದು ನೋಡಿದ ತಕ್ಷಣವೇ ಅಮ್ಮಂಗೆ ಫಸ್ಟು ಫ್ರೆಶ್ ಇರೋದನ್ನು ಬೇಗ ಕಿತ್ತು ನನಗೆ ಪಲ್ಯ ಮಾಡಿಕೊಡಮ್ಮ ಅಂತ ಅಂತಿದ್ದೆ. ಯಾಕಂದರೆ ಗೊತ್ತಲ್ಲ ಆರ್ಗ್ಯಾನಿಕ್ ಸಿಗೋದು ಕಷ್ಟ ಅಂತ ಅಂದ್ಬಿಟ್ಟು, ಹಾಗಾಗಿ ಮನೇಲೇ ಬೆಳೆದಿರೋದು ಇನ್ನೂ ಫ್ರೆಶ್ಶು ಏನು ಟೇಸ್ಟ್ ಇರುತ್ತಲ್ವ, ಹಾಗಾಗಿ ಅಮ್ಮಂಗೆ ಹೇಳ್ತಾ ಇದ್ದೀನಿ. ಇದು ಯಾವುದು ಜೀರುಂಡೆ ಅಂತಾರಲ್ಲ ಇದು. ಆಮೇಲೆ ಸದ್ಯಕ್ಕೆ ತುಂಬ ಏನೇನೋ ಟೊಮೊಟೊ ಗಿಡ, ಆಮೇಲೆ ಬೀನ್ಸು, ಸೌತೆಕಾಯಿ ಏನೇನೋ ಹಾಕಿದ್ದಾರೆ. ಅದರಲ್ಲಿ ಸದ್ಯಕ್ಕೆ ಬೀನ್ಸು ತುಂಬ ಫಾಸ್ಟಾಗಿ ಬಂದಿದೆ. ಬೀನ್ಸು ಅಂದರೆ ಈ ಬಳ್ಳಿ ಬೀನ್ಸು ಮತ್ತು ಇನ್ನೊಂದು ಇದು ಡಬಲ್ ಬೀನ್ಸ್ ಅಂತ ಅಂತಾರೆ. ಇನ್ನೊಂದು ಮಾಮೂಲಿ ಗಿಡದಲ್ಲಿ ಬಿಡುತ್ತಲ್ಲ ಆ ಬೀನ್ಸು, ಅದು ಬಂದಿದೆ. ಸೊ ಇಲ್ಲಿದೆ ನೋಡಿ. ಇದು ನನಗೆ ಇದು ಇಷ್ಟ, ತಿನ್ನೋಕ್ಕೆ ಹಾಗೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಇದು ಟೇಸ್ಟಾಗಿ. ಬಟ್ ಇವಾಗೇನೋ ಹಸಿ ತಿನ್ನಬಾರ್ದು, ಬೇಸಿರೋದು ತಿನ್ನಬೇಕು ಅಂತ ಅಂತಾರಲ್ಲ, ಹಾಗಾಗಿ ತಿನ್ನೋಕ್ಕೆ ಹೋಗಿಲ್ಲ. ಆ್ಯಂಡ್ ಇದು ಮಲೆನಾಡವ್ರಿಗಂತೂ ಇದು ಗೊತ್ತಿರುತ್ತೆ, ಜೀರಿಗೆ ಮೆಣಸು ಅಂತ ಅಂತಾರೆ. ಇಂದು ಮೆಣಸಿನ್ಕಾಯಿ ಒಂದು 15 ಮೆಣಸಿನ್ಕಾಯಿಗೆ ಸಮ ಅಂತ ಹೇಳ್ಬೋದು, ಅಷ್ಟು ಸ್ಪೈಸಿ ಇರುತ್ತೆ. ಸೊ ಅದು ಒಂದು ಪಾಟಲ್ಲಿ ನಮ್ಮಮ್ಮ ಹಾಕಿ ಬೆಳೆಸಿದ್ದಾರೆ. ಆಮೇಲೆ ಇದು ವಾಂಗಿಬಾತ್, ಬದನೆಕಾಯಿ, ಇವಾಗೆಲ್ಲ ತಿನ್ನಂಗಿಲ್ವಲ್ಲ, ಎಷ್ಟು ಹೊಟ್ಟೆ ಉರಿತಾ ಇದೆ ಗೊತ್ತಾ ಇವೆಲ್ಲ ತಿನ್ನಂಗಿಲ್ಲ ಅಂತ ಅಂದ್ಬಿಟ್ಟು. ಆಮೇಲೆ ಇದು ಸೇವಂತಿಗೆ, ಪುಟಾಣಿ ಬರುತ್ತಲ್ಲ ಸೇವಂತಿಗೆ, ಆ ಥರದ್ದು ಸೇವಂತಿಗೆ ಚೆನ್ನಾಗಿ ಬಂದಿದೆ. ಸದ್ಯಕ್ಕೆ ನಮ್ಮನೆ ಮಿನಿ ಗಾರ್ಡನಲ್ಲಿ ಬದನೆಕಾಯಿ, ಬೀನ್ಸು, ಹಾವಳಿ ನಡೀತಾ ಇದೆ, ಸಕ್ಕದು ಬಿಟ್ಟಿದೆ ಮಾಡಬೇಕು. ಆ್ಯಂಡ್ ಇವೆಲ್ಲ ಸೊಪ್ಪು ತಿಂತಾರೆ, ಸೊಪ್ಪು ತುಂಬ ಹಾಕಿತ್ತು ಅಪ್ಪ ಎಲ್ಲ ಹೋಗಿ, ಸ್ವಲ್ಪ ಇದೆ. ಆ್ಯಂಡ್ ಇದು ಗೊತ್ತು ಮರ್ಗೆಣ್ಸು, ಕರ್ಬೇವು ಸೊಪ್ಪಿನ ಮರನೂ ಅಷ್ಟೇ, ಕಡ್ದಾಕಿದ್ರು ಚೆನ್ನಾಗಿ ಬಂದಿದೆ ಈಗ. ಆ್ಯಂಡ್ ದಾಸವಾಳ ಗಿಡಗಳು ಎಲ್ಲವೂ ಅಷ್ಟೇ ಈ ಮಳೆಗಾಲಕ್ಕೆ ಚೆನ್ನಾಗಿ ಚಿಗುರ್ತಾ ಇದೆ. ಆ್ಯಂಡ್ ಫ್ರೆಂಡ್ಸ್, ಇದು ಕೆಮ್ಮು ಆದಾಗೆಲ್ಲ ತಿಂತಾರೆ ಅಂತ, ದೊಡ್ಡ ಪತ್ರೆ ಅಂತನೇನೋ ಅಂತಾರೆ ಇದಕ್ಕೆ, ದೊಡ್ಡ ಪತ್ರೆನೋ ಏನೋ ಇದೆ ಹೆಸರು. ಇದು ಅಷ್ಟೇ ತುಂಬ ಇದೆ. ನನಗೆ ಪ್ರೆಗ್ನೆನ್ಸಿಯಲ್ಲಿ ಸಖತ್ತು ಕೆಮ್ಮಾಗಿಬಿಟ್ಟಿತ್ತು, ಆವಾಗ ಚೆನ್ನಾಗಿ ಇದನ್ನೇ ತಿಂದಿರೋದು ನಾನು, ಬೇರೆ ತುಂಬ ಮೆಡಿಸನ್ ತಿನ್ನಬಾರ್ದು ಅಂತಂದ್ಬಿಟ್ಟು. ಆ್ಯಂಡ್ ಇದು ಬಸಳೆ ಸೊಪ್ಪು ನೋಡಿ, ಎಲೆ ಒಂದೊಂದೆಷ್ಟು ದೊಡ್ಡ ಇದೆ. ಇನ್ನೊಂದೇನು ಅಂತಂದರೆ, ತುಂಬ ಜನ ನನಗೆ ಬಾಣಂತನದಲ್ಲಿ ನಿಮ್ಮದು ಫುಡ್ಡು ಯಾವ ಥರ ತೊಗೊಳ್ತಿದ್ದೀರಾ ಏನು ಅದನ್ನೆಲ್ಲ ಶೇರ್ ಮಾಡಿ ಅಂತ ಹೇಳಿದ್ರೆ, ನನ್ನ ದುರಾದೃಷ್ಟಕ್ಕೆ ಅದನ್ನು ಶೇರ್ ಮಾಡೋ ಪರಿಸ್ಥಿತಿಲಿ ನಾನು ಇರಲಿಲ್ಲ. ಇವಾಗ 3 months ಆಗೇ ಹೋಯಿತು. ಏನಂದರೆ ಬ್ಯಾಡ್ ಲಕ್, ಇದನ್ನು ಹೇಳ್ಬೇಕೋ ಹೇಳ್ಬಾರ್ದೋ ಗೊತ್ತಿಲ್ಲ. ನನಗೆ ಆ್ಯಕ್ಚುಲಿ ಹೆಲ್ತ್ ಇಶ್ಯೂ ಆಯಿತು ಫುಡ್ಡಿಂದ. ಮೇಯ್ನು ಏನು ಅಂದರೆ, ಈ ಬಾಣಂತನ ಅಂತಂದರೆ ಮೇಯ್ನು ಈಟಿನ ಪದಾರ್ಥ ಕೊಡ್ತಾರೆ, ಸ್ಟಿಚ್ಚಿಂದು ಇಲ್ಲ ಹೊಟ್ಟೆ ಅದು ನೀರೆಲ್ಲ ಹೋಗಬೇಕು, ಅದೆಲ್ಲ ಫ್ಲ್ಯಾಟ್ ಆಗಬೇಕು ಹೊಟ್ಟೆ ಅಂತ ಅಂದ್ಬಿಟ್ಟು, ಆಮೇಲೆ ಮಗುಗೂ ಶೀತ ಆಗುತ್ತೆ ಅಂದ್ಬಿಟ್ಟು ಫುಲ್ಲು ಹೀಟಿನ ಪದಾರ್ಥನೇ ಕೊಡ್ತಾರೆ. ಸೊ ನಂದು ಆ್ಯಕ್ಚುಲಿ ನಂದು ಬಾಡಿನೇ ಹೀಟು. ಪ್ರೆಗ್ನೆನ್ಸಿಲೇ ಒಂದ್ಸರಿ ನನಗೆ ಹೀಟಾಗಿ ಸ್ವಲ್ಪ ಎಲ್ಲ ಇದ್ರದ್ದು ಕಾನ್ಸ್ಟಿಪೇಷನ್ ಆಗಿತ್ತು. ಅದೇ ಥರ ಹೋಗಿತ್ತು 2 daysಗೆ. ಬಟ್ ಇಲ್ಲಿ ಹೀಟು ತಿನ್ನಬೇಕು ಅಂತ ಸ್ಟಾರ್ಟಿಂಗು ಬ್ರೆಡ್ಡು, ಕಾಫಿ, ಗಂಜಿ ಅದು ಇದು ಅಂತ ತಿಂದು ಒಂದು ಆಫ್ಟರ್ ಡೆಲಿವರಿ 15 days ಆದಮೇಲಿಂದ ನನಗೆ ಕಾನ್ಸ್ಟಿಪೇಷನ್ ಸ್ಟಾರ್ಟ್ ಆಗಿದ್ದು. ನೀವು ನಂಬ್ತಿರೋ ಬರ್ತಿರೋ, ಟಿಲ್ ನಾವು ಅದು ನನಗೆ ಸರಿ ಹೋಗಿಲ್ಲ. ನಾನು 3 monthsಯಿಂದ ಸಫರ್ ಆಗ್ತಾ ಇದ್ದೀನಿ. ಸೊ ಏನೇನೆಲ್ಲ ಮಾಡಿದೆ, ಹಾಸ್ಪಿಟಲಿಗೆಲ್ಲ ಹೋಗಿದ್ದೀನಿ, 3-4 ಹಾಸ್ಪಿಟಲಿಗೆ ಹೋಗಿದ್ದೀನಿ, ಅದ್ರ ಸ್ಪೆಷಲಿಸ್ಟ್ಗಳ ಹತ್ರ ಹೋಗಿದ್ದೀನಿ. ನಂದು ರಾಜ ಹಾಸ್ಪಿಟಲ್ ಇದೆಯಲ್ಲ ಅಲ್ಲಿಗೆ ಹೋಗಿದ್ದೀನಿ. ಸೊ ಮೆಡಿಸನ್ ಕೊಡ್ತಾರೆ, ಮೆಡಿಸನ್ ತೊಗೊಳ್ತಿದ್ರೆ ಮಾತ್ರ ಅದು ಕರೆಕ್ಟಾಗಿ ಹೋಗ್ತಾ ಇರುತ್ತೆ, ಮೆಡಿಸನ್ ತೊಗೊಳ್ಲಿಲ್ಲ ಅಂದರೆ ಎಗೈನ್ ಅದೇ ಪ್ರಾಬ್ಲಮ್ಮು. ಸೊ ಈ ಥರ ಆಗಿದೆ. ನಾನಿವಾಗ ಯಾವುದು ಗೀಟು ಫುಡ್ಗಳಿಗೆ ಏನೇನೂ ತೊಗೊಳ್ತಾ ಇಲ್ಲ. ನಾನು ನಾರ್ಮಲ್ ಇವಾಗ ಎಲ್ಲರೂ ಹೇಗೆ ಊಟ ಮಾಡ್ತಾರೆ ಅದೇ ಥರನೇ ಊಟ ಮಾಡ್ತಿದ್ದೀನಿ. ಬಟ್ ಆ ನಂಜಿನ ಐಟಮ್ಸ್ಗಳಿರ್ತಾವಲ್ಲ, ಈ ಬದನೆಕಾಯಿ, ಆಲೂಗೆಡ್ಡೆ,
ಆಮೇಲೆ ಕೆಲವೊಂದು ಫಿಶ್ಶು ಈ ಥರ ಯಾವುದು ನಾನು ಮುಟ್ತಾ ಇಲ್ಲ. ಅದು ಬಿಟ್ಟರೆ ಇವಾಗ ನಾರ್ಮಲ್ಲು ಎಲ್ಲರೂ ಏನು ಊಟ ಮಾಡ್ತಿದ್ದೀರಾ ಅದೇ ಊಟ ಮಾಡ್ತಿದ್ದೀನಿ. ಹಾಗಾಗಿ ನಾನಂತೂ ಯಾರಿಗೂ ಅದ್ರ ಫುಡ್ಡಿನಂತೂ ಸಜೆಸ್ಟ್ ಮಾಡೋಕ್ಕೆ ಹೋಗಲ್ಲ. ನಾನು ಯಾಕಂದರೆ ಅದನ್ನ ನಾನು ಫಾಲೋ ಮಾಡೋಕ್ಕೆ ನನಗೆ ಆಗಿಲ್ಲ. ಬಟ್ ರೆಡಿ ಇದೆ, ಎಲ್ಲ ಮಾಡೋಕ್ಕೆ ರೆಡಿ ಇದ್ದಾರೆ, ಕೊಡೋಕ್ಕೆ ರೆಡಿ ಇದ್ದಾರೆ, ಎಲ್ಲ ಇದ್ದಾರೆ. ಬಟ್ ನನ್ನ ಬಾಡಿ ಅದಕ್ಕೆ ಸಪೋರ್ಟ್ ಮಾಡಲಿಲ್ಲ. ಹಾಗಾಗಿ ನಾನು ಯಾವುದೇ ಥರ ಬಾಣಂತನದ್ದು ಸ್ಟ್ರಿಕ್ಟ್ ಫುಡ್ಡುಗಳನ್ನ ನಾನು ತಿಂದಿಲ್ಲ. ಅಂತ ಮೆಂತೆ ಮುದ್ದೆ ಅಂದರೆ ಉದ್ದಿನ ಹಿಟ್ಟು ಅಂತಾರೆ, ಅದನ್ನ ಸಮೇತನೂ ತಿನ್ನೋಕ್ಕೆ ಭಯ ಆಗಿ ನಾನು ಒಂದು 2-3 ಸರಿ ತಿಂದು ಸುಮ್ಮನಾಗಿದ್ದೀನಿ. ಆಮೇಲೆ ಪಾಪ ಡ್ರೈ ಫ್ರೂಟ್ಸ್ ಲಡ್ಡು ಮಾಡಿಕೊಟ್ಟಿದ್ರು, ಅದು ಅಷ್ಟೇ ಆ ಟೈಮಲ್ಲೇ ತಿಂದ್ಬಿಟ್ಟಿದ್ದೆ. ಅದು ಎಕ್ಸಸ್ ಆಫ್ ಹೀಟ್ ಆಗಿಬಿಟ್ಟು ನನಗೆ ಹೆಂಗೆ ಅಂದರೆ ಅಳ್ಕೊಂಡೆಲ್ಲ ಮಲಗಿದ್ದೀನಿ ಎಷ್ಟೊಂದು ದಿನ ನಾನು. ಆ ಥರ ಪರಿಸ್ಥಿತಿ ಆಗಿಬಿಟ್ಟಿತ್ತು. ಮೋಸ್ಟ್ ಡೇಂಜರಸ್ ಮಾತ್ರ ಅದು ಕಾನ್ಸ್ಟಿಪೇಷನ್ ಇದೆಯಲ್ಲ, ಅದು ಈ ಒಂದು ಆಫ್ಟರ್ ಡೆಲಿವರಿ ಏನಿದೆ ರಿಯಲಿ ಯಾರಿಗೂ ಬರಬಾರ್ದು ಅದು ಮಾತ್ರ. ಯಾಕಂದರೆ ತುಂಬ ಇವಾಗ ಆಪ್ರೇಷನ್ ಆಗಿ ಸಿ ಸೆಕ್ಷನ್ ಆಗಿರೋದ್ರ ಪೇನ್ಗಿಂತಲೂ ನಮಗೆ ಆ ಪೇನು ತಡ್ಕೊಳಕ್ಕಾಗಲ್ಲ. ನನಗಂತೂ ಇನ್ನೂ 2 ಆಪ್ರೇಷನ್ ಬೇಕಿದ್ರೆ ಮಾಡಿಸ್ಕೊಳ್ತೀನಿ, ಇದು ಮಾತ್ರ ನನಗೆ ತಡ್ಕೊಳಕ್ಕಾಗಲ್ಲ ಅನ್ನೋ ರೇಂಜಿಗೆ ನಾನು ಹೋಗ್ಬಿಟ್ಟಿದ್ದೆ. ಸ್ಟಿಲ್ ಇದೆ ನನಗೆ, ಬಟ್ ಮುಂಚೆ ಅಷ್ಟಿಲ್ಲ. ಆದ್ರೂ ಇವಾಗ ಪ್ರಾಬ್ಲಮ್ ಇನ್ನೂ ಹೋಗಿಲ್ಲ, ನನಗೆ ಕ್ಲಿಯರ್ ಆಗಿಲ್ಲ. ಸೊ ನಾನೆಲ್ಲ ಫುಲ್ಲು ಸಾಫ್ಟ್ ಫುಡ್ಗಳನ್ನೇ ತೊಗೊಳ್ತಾ ಇರೋದು. ನೋಡೋಣ, ಎಲ್ಲರೂ 6 ಮಂತ್ಸ್ ತನಕನೂ ಇರುತ್ತೆ, ಅದು ನಮ್ಮದು ಹಾರ್ಮೋನ್ ಇಂಬ್ಯಾಲೆನ್ಸಿಂದಲೂ ಆಗುತ್ತೆ ಅಂತಾರೆ. ನೋಡೋಣ ಯಾವಾಗ ಹೋಗುತ್ತೇನು ಅಂತ. ಹಾಗಾಗಿ ಸೊ ಯಾಕೆ ಇದನ್ನು ಶೇರ್ ಮಾಡಿಕೊಂಡೆ ಅಂದರೆ ಅದೇ ನನಗೆ ಫುಡ್ಡಿಂದೆಲ್ಲ ಹೇಳಿ ಅಂತ ಅಂತಿರಲ್ಲ. ಸೊ ನಾನೇ ಫಾಲೋ ಮಾಡಿಲ್ಲ, ನಾನೇ ಏನೂ ತಿಂದಿಲ್ಲ. ಹಾಗಾಗಿ ಈ ಥರ ಪರಿಸ್ಥಿತಿ. ಆ್ಯಂಡ್ ನೀವು ಇವಾಗ ಯಾರ್ದು ಡೆಲಿವರಿ ಟೈಮ್ ಹತ್ರ ಇದೆ, ನೀವು ಆಗ್ತಾ ಇದ್ದೀರಾ, ನಿಮ್ಮದು ಬಾಡಿ ಫಸ್ಟ್ ನೀವು ನೋಡ್ಕೊಳ್ಳಿ, ನಿಮ್ಮದು ಹೀಟ್ ಬಾಡಿನ ಏನು ಅಂತ ಎಲ್ಲ ಅಂದ್ಬಿಟ್ಟು. ನಂತರ ಯಾರು ಮಾಡ್ಕೊಳ್ಳೋಕೆ ಹೋಗ್ಬಿಡಿ ಫುಡ್. ಇವಾಗ ಡಾಕ್ಟರ್ ಕೇಳಿದ್ರೆ ಸೇಮ್ ನಂಜಿಂದು ನಾನ್ ವೆಜ್ ಬಿಟ್ಬಿಟ್ಟು ಎಲ್ಲದೂ ತಿನ್ನಿ ಅಂತ ಹೇಳ್ತಾರೆ. ಯಾಕಂದರೆ ನಮ್ಮ ಒಂದು ಬ್ರೆಸ್ಟ್ ಮಿಲ್ಕಿಂದಲೇ ನಮ್ಮ ಪಾಪುಗಳು 6 ಮಂತ್ ತನಕ ಅದೇ ನಮ್ಮ ಮಿಲ್ಕೆ ಅವಕ್ಕೆ ಸ್ಟ್ರೆಂತು ಎಲ್ಲ ಪ್ರೋಟೀನ್ಸ್ಗಳು ಎಲ್ಲದೂ ಅದರಿಂದಲೇ ಹೋಗೋದ್ರಿಂದ ಸೊ ಎಲ್ಲ ಫುಡ್ಡು ನೀವು ತಿಂದು ಚೆನ್ನಾಗಿರಿ ಅಂತ ಅಂತಾರೆ. ಬಟ್ ಡಾಕ್ಟರ್ ಹೇಳ್ತಾರೆ ಅಂದ್ಬಿಟ್ಟು ನಾವು ಎಲ್ಲದನ್ನು ಏನು ತಿನ್ನೋಕ್ಕಾಗಲ್ಲ. ಎಷ್ಟು ಫಾಲೋ ಮಾಡಬೇಕು ಅಷ್ಟು ಫಾಲೋ ಮಾಡಬೇಕು. ಆ್ಯಂಡ್ ನಮ್ಮ ಹಿರಿಯರು ಏನು ಫಾಲೋ ಮಾಡ್ಕೊಂಡು ಬಂದಿದ್ದಾರೆ ಅದನ್ನು ನಾವು ಫಾಲೋ ಮಾಡಬೇಕು. ಬಟ್ ಹೀಟಿಂದು ಆಮೇಲೆ ಇದು ಪೆಪ್ಪರ್ದು ಎಲ್ಲ ಇರುತ್ತಲ್ಲ, ಆ ವಿಚಾರದಲ್ಲಿ ಆ ಐಟಮ್ಸ್ ತಿನ್ನೋ ವಿಚಾರದಲ್ಲಿ ಸ್ವಲ್ಪ ಎಲ್ಲರೂ ಹುಷಾರಾಗಿರಿ. ಒಂದ್ಸರಿ ಬಂತು ಅಂದರೆ ರಿಯಲಿ ಸಖತ್ತು ಅದು ಪೇನ್, ತುಂಬ ಸಫರ್ ಆಗಬೇಕಾಗುತ್ತೆ. ನಿಮ್ಮ ಮುಂದೆ ಎಕ್ಸಾಂಪಲ್ ಆಗಿ ನಾನೇ ಇದ್ದೀನಿ. ಹಾಗಾಗಿ ನನ್ನ ಕಡೆಯಿಂದ ಒಂದು ಟಿಪ್ ಅಷ್ಟೇ, ಹುಷಾರಾಗಿರ್ರಿ ಅಂತ ಅಂದ್ಬಿಟ್ಟು. ಆಮೇಲೆ ಗ್ಯಾಸ್ಟ್ರಿಕ್ ಮಾಡ್ಕೊಳಕ್ಕೆ ಹೋಗಬೇಡಿ. ಮಾಮೂಲಿ ಸಾಫ್ಟ್ ಫುಡ್ಗಳು, ಹಾಲು ಅನ್ನ, ಆಮೇಲೆ ಸ್ವಲ್ಪ ರಸಮ್ಮು ಈ ಥರ ತಿಂದ್ಕೊಂಡು ಸ್ವಲ್ಪ ಒಂದು 2 ಮಂತ್ಸ್ ಆಗೋ ತನಕನೂ ನೀವು ಅದೇ ಥರ ಫಾಲೋ ಮಾಡ್ಕೊಂಡು ಬನ್ನಿ, ಸಾಕು. ಸೊ ಇದು ನನ್ನ ಎಕ್ಸ್ಪೀರಿಯೆನ್ಸ್ ನಿಮ್ಮ ಹತ್ರ ನನಗೆ ಶೇರ್ ಮಾಡ್ಕೊಬೇಕು ಅಂತ ಅನ್ನಿಸ್ತಿತ್ತು. ಹಾಗಾಗಿ ಶೇರ್ ಮಾಡಿಕೊಂಡೆ. ಆ್ಯಂಡ್ ನೋಡೋಣ, ಇನ್ನು ಪಾಪುಗೆ ಕಿವಿ ಚುಟ್ಸೋದಿದೆ. ಆ್ಯಂಡ್ ಪಾಪುನ ಯಾವಾಗ ತೋರಿಸ್ತೀರಾ ಅಂತಂದು ತುಂಬ ಕಮೆಂಟ್ಸ್ ಇದೆ. ಅವೆಲ್ಲ ಆದಷ್ಟು ಬೇಗ ಹೇಳ್ತೀನಿ. ಈಗ ಕೃಷ್ಣ ಜನ್ಮಾಷ್ಟಮಿ ಬೇರೆ ಇದೆ, ಸೊ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ನೋಡೋಣ, ಈಗಲೇ ಏನು ಹೇಳೋಕ್ಕೆ ಹೋಗಲ್ಲ, ಎಲ್ಲ ಡಿಸೈಡ್ ಆದಮೇಲೆ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊತೀನಿ. ಸೊ ಇಷ್ಟು ಇವತ್ತಿನ ವ್ಲಾಗ್. ಎಲ್ಲರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಮತ್ತೆ ನಾನು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಇವಾಗ ನನಗೆ ಹೇಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಹಾಗೆ ಸಪೋರ್ಟ್ ಮಾಡಿ. ಆ್ಯಂಡ್ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. Thank you for watching and love you all.